ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇವತ್ತಿನ ಸ್ಪೆಷಲ್ ಏನಂದರೆ ಫಿಶ್ ಫ್ರೈ ಮಾಡೋದು ಹೇಗೆ ಎಂದು ನೋಡೋಣ. ನೋಡಿ, ನಾನು ಅರ್ಧ kg ಅಷ್ಟು ಫಿಶ್ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಈಗ ಫಸ್ಟ್ ಫಿಶ್ನಷ್ಟು ಒಂದು ಪ್ಲೇಟ್ ಒಳಗೆ ಹಾಕ್ಕೊಳ್ಳೋಣ. ಫಿಶ್ನ ನೀಟಾಗಿ ತೊಳೆಯಬೇಕು, ಅಂದರೆ ರುಚಿ ಬರುತ್ತೆ. ಅದೆಲ್ಲ ಭಾಳ ಇದಿರುತ್ತಲ್ಲ, ನೀಟಾಗಿ ತೊಳೆದ್ರೆ ರುಚಿ ಬರುತ್ತೆ. ಫಸ್ಟ್ ಇದಕ್ಕೆ ಖಾರ ಹಾಕೊಳ್ಳೋಣ. 3 ಸ್ಪೂನ್ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ. ಈಗ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡಿಂದ ಇದಕ್ಕೆ ಸ್ವಲ್ಪ ಮಸಾಲ ಹಾಕೊಳ್ಳೋಣ. ಚಕ್ಕೆ, ಲವಂಗ ಅವನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಿ. ಅದನ್ನು 1 ಸ್ಪೂನಷ್ಟು ಹಾಕೊಳ್ಳೋಣ. ಇವಾಗ ನಾವು ಮನೆಯಲ್ಲೇ ತಯಾರು ಮಾಡಿರುವಂಥ ಮಸಾಲ ಇದು. ಚೆನ್ನಾಗಿ ಹುರಿದು ಎಲ್ಲ ಇದು ಮಾಡಿರುವಂಥ ಮಸಾಲ, ಚಕ್ಕೆ, ಲವಂಗ ಎಲ್ಲ ಹುರಿದು ಪುಡಿ ಮಾಡ್ಕೊಂಡಿರುವಂಥ ಮಸಾಲವನ್ನು ಹಾಕ್ತಾ ಇದ್ದೀನಿ. 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಲ ಎಲ್ಲ ಫಿಶ್ಗೆ ಅಂಟುವಷ್ಟು ನಂತರ ಒಂದು ಪ್ಯಾನ್ ಇಟ್ಟು ಈಗ ಎಣ್ಣೆ ಹಾಕ್ತಾ ಇದ್ದೀವಿ. ನೋಡಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಭಾಳ ಏನೆಲ್ಲ ನಮ್ಮ ಮನೆಯವರೆಲ್ಲ ತಿಂತಾರೆ ಅನ್ನೋದಕ್ಕೆ ಹಾಕ್ತಾ ಇದ್ದಾರೆ ಅವರು. ಈಗ ಒಂದೊಂದೇ ಫಿಶ್ ಹಾಕೊಳ್ಳೋಣ, ನೋಡಿ ಹಾಕ್ಕೊಳ್ಳಿ. ಹಿಂಗೆ ಹಾಕೊಳ್ತಾನೆ ಒಳಸ್ಬೇಕು ಅದನ್ನು, ಇಲ್ಲಾಂದರೆ ಒಂದೇ ಕಡೆ ಇದು ಆಗಿಬಿಡ್ತದೆ. ಭಾಳನೂ ಒಳಸಕ್ಕೆ ಹೋಗಬೇಡಿ, ಇಲ್ಲಾಂದರೆ ಎಲ್ಲ ಪೀಸ್ ಆಗಿ ಹೋಗ್ಬಿಡ್ತವೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಷ್ಟು ಬೇಯಿಸ್ಕೊಳ್ಳೋಣ. ಅವರಿಗೆ ಅದು ಗಾವನೆ ಆಗ್ತಾ ಇಲ್ಲ, ಅದರಲ್ಲೇ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲ ಫ್ರೈ ಎಲ್ಲ ಫಿಶ್ನ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಬೇಕು. ನಂತರ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ, ಅದು ತೋರಿಸೋದಾಗಲಿಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದನ್ನು ಬೇಯಿಸಿ ಹಚ್ಚಾಕಿದಾಗ ಸ್ವಲ್ಪ ಬೆನೆಸ್ಕೊಳ್ಳೋಣ. ಭಾಳ ಬೆನೆಸಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಏನೆಲ್ಲ ಮಿಕ್ಸರಾಗಿಬಿಡ್ತಾರೆ. ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಭಾಳ ಕೈ ಆಡ್ಸಕ್ಕೆ ಹೋಗಬೇಡಿ, ಮೆಲ್ಲಕ್ಕೆ ಹಂಗೆ ನಂತರ ಕೊತ್ತಂಬರಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಸ್ಪೂನಲ್ಲಿ ಚೌಟಲ್ಲಿ ಎರ್ಸೋದೇನು ಬೇಡ. ಒಂದು ಅರಿವೆ ತೊಗೊಂಡು ಈ ಥರ ತಿರುಗಿಸ್ಕೊಂಡು ಇದೇ ಫ್ರೈ ಆಗ್ತದೆ. ಚೌಟಲ್ಲಿ ಇದು ಮಾಡೋಕ್ಕೆ ಹೋದರೆ ಅವೆಲ್ಲ ಪಿಸರಾಗಿ ಎಲ್ಲ ಪೀಸ್ ಆಗಿಬಿಡ್ತದೆ. ಫಿಶ್ ಫ್ರೈ ಎಲ್ಲ ಕೈಲಿ ಈ ಥರ
ಹೇಳ್ತಾ ಇದ್ನೇ ನಾನು ಮಾಡ್ತೀನಿ ಬಿಡು ಅಂತ ನಂದು ಬಂದು ಬಿಡಿಸಿ ತಾವು ಮಾಡ್ತೀನಿ ಅಂತಂದು ತಾವು ನನ್ನ ಕೈ ಟೇಸ್ಟ್ ನೋಡಿ ಒಂದ್ಸಲ ಅಂತಂದು ತಾವೇ ಮಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಬರುತ್ತೆ, ಹೇಗೆ ಮಾಡ್ತಾರೆ, ಹೇಗೆ ಟೇಸ್ಟ್ ಇರುತ್ತೆ ಅಂತ. ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರೋದು ಇಷ್ಟೇ ಬೆನಿಸ್ಕೋಬೇಕು, ಭಾಳ ಬೆನಿಸಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಫಿಶ್ ಫ್ರೈ ಮಾಡೋದು, ರುಚಿಯಾಗಿಯೂ ಇರುತ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಷ್ಟು ಟೇಸ್ಟ್ ಅನಿಸಿದ್ರಪ್ಪ ನನ್ನ ಚಾನಲ್ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಕೇಳೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತಂದು. ಹೇಗಿದೆ ಟೇಸ್ಟ್